ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನು ಮಾಲಾ, ನಾನು ಸೂಪರ್. ನೀವೆಲ್ಲ ಹೇಗಿದ್ದೀರಾ? ಓಕೆ, ನಾನು ಇವತ್ತು ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದೆ. ಅದು ಯಾರು ಅಂತ ನಾನು ನಿಮಗೆ ಹೇಳ್ತೀನಿ. ಬಟ್ ನಾನು ಬೆಂಗಳೂರಿಂದ ಬೇಗನೆ ಹೊರಡಬೇಕಾಗಿತ್ತು. ಸೊ ಹಾಗಾಗಿ ನಾನು ನೈಟಲ್ಲೇ ಜರ್ನಿ ಮಾಡ್ತಾ ಇದ್ದೆ. ನೋಡ್ತಾ ಇದ್ದೀರಲ್ಲ, ಮೆಟ್ರೋ ಟ್ರೈನಲ್ಲಿ ನಾನು ನನ್ನ ಮಗಳು ಬಂದು ಮೆಟ್ರೋದಲ್ಲಂತೂ ನನ್ನ ಮಗಳು ತುಂಬಾ ಕೀಳಾಡ್ತಾ ಇದ್ಲು. ಫಸ್ಟ್ ಟೈಮ್ ಅವಳು ಮೆಟ್ರೋದಲ್ಲಿ ಹೋಗ್ತಾ ಇದ್ದಿದ್ದು. ಸೊ ಹಾಗಾಗಿ ಆ ಥರ ಎಲ್ಲ ಎಂಜಾಯ್ ಮಾಡ್ತಾಯಿದ್ದು ನೋಡಿ. ಅವಳು ಸ್ಟೇರ್ ಕೇಸಲ್ಲೆಲ್ಲ ಯಾವ ಥರ ಇದು ಮಾಡ್ತಾಯಿದ್ದಾಳೆ ಅಂತ ಖುಷಿ ಪಡ್ತಾಯಿದ್ಲು. ಬಟ್ ಅವಳನ್ನ ಜಾಸ್ತಿ ಇದು ಸ್ಟೇರ್ ಕೇಸಲ್ಲಿ ನಿಲ್ಲಿಸ್ತಿಲ್ಲ. ಹಾಗೆ ಎತ್ಕೊಂಡೆಲ್ಲ ರೆಡಿ ಮಾಡ್ಕೊಂಬಂದು ಯಶವಂತಪುರ ರೈಲ್ವೆ ಸ್ಟೇಷನಿಗೆ ಬಂದಿದ್ದು. ಸೊ ನಮಗೆ ಬುಕ್ಕಿಂಗ್ ಆಗಿತ್ತು ಯಶವಂತಪುರಕ್ಕೆ, ಮೆಜೆಸ್ಟಿಕ್ಕಿಗೆ ಹೋಗಲಿಲ್ಲ. ಸೊ ಹಾಗಾಗಿ ಇದು ಯಶವಂತಪುರಕ್ಕೆ ಬಂದಿದ್ದೀವಿ. ಯಶವಂತಪುರ ಮೆಟ್ರೋ ಸ್ಟೇಷನಿಗೆ ಬಂದು ಮತ್ತೆ ನಮಗೆ ಟ್ರೈನ್ ಬಂದು ಲೇಟ್ ಆಗೋಯಿತು. ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಹೋಗ್ತಾಯಿದ್ವಿ ಯಶವಂತಪುರ ಮೆಟ್ರೋ ಸ್ಟೇಷನಿಂದ. ಜೊತೆಗೆ ನಮಗೆ ಟ್ರೈನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಅದು ವೀಡಿಯೋನ ತೆಗಿಯೋಕ್ಕೂ ಆಗಲಿಲ್ಲ. ಸ್ವಲ್ಪ ಲಗೇಜ್ ಎಲ್ಲ ಜಾಸ್ತಿ ಇತ್ತು, ಜೊತೆಗೆ ನೈಟ್ ಆಗಿತ್ತಲ್ವ. ಸೊ ಹಾಗಾಗಿ ಲೇಟ್ ಆಗೋಯಿತು. ಆಮೇಲೆ ನಾವು ಅರಸೀಕೆರೆಗೆ ತಲುಪೋ ಹೊತ್ತಿಗೆ 9-9:30 ಆಗೋಗಿತ್ತು. ಟ್ರೈನು ಸ್ವಲ್ಪ ಲೇಟಾಗಿ ಬಂತು, ಅರ್ಧ ಗಂಟೆ. ಸೊ ಹಾಗಾಗಿ ನಾವು ಲೇಟಾಗಿ ಬಂದು ಅರಸೀಕೆರೆಗೆ ಬಂದಿದ ತಕ್ಷಣ ನಾನು ಅನಿರೀಕ್ಷಿತವಾಗಿ ಕಂಡ ವ್ಯಕ್ತಿ ಅಂತಂದರೆ ಗಣೇಶ, ಶ್ರೀ ಪ್ರಸನ್ನ ಗಣಪತಿಯವ್ರನ್ನ ನಾನು ನೋಡಿದ್ದು. ಅಂದರೆ ಫಸ್ಟ್ ಟೈಮ್ ನಾನು ವಿಸರ್ಜನಾ ಕಾರ್ಯಕ್ರಮ ಅಂದರೆ 83 ವರ್ಷದಿಂದನೂ ಅದು ಜರುಗ್ತಾ ಬಂದಿದೆಯಂತೆ ಗಣೇಶನ ಕೂರಿಸೋದು. ಬಟ್ ನಾನು ಇದೇ ಫಸ್ಟ್ ಟೈಮ್ ನಾನು ಅಲ್ಲಿ ನೋಡಿದ್ದು ಅರಸೀಕೆರೆಯಲ್ಲಿ. ತುಂಬ ಜನ ಸೇರಿದ್ರು, ಮಾತ್ರ ಲಕ್ಷಾಂತರ ಜನ ಸೇರಿರ್ಬೋದೇನೋ ಅನಿಸುತ್ತೆ. ಬರೀ ಹೆಣ್ಮಕ್ಳು ಅಂದರೆ ಗಂಡಸರು, ಹುಡುಗರು, ಹುಡುಗಿಯರು, ತುಂಬ ಜನ ವಯಸ್ಸಾದವರೆಲ್ಲರೂ ಬಂದಿದ್ದರು. ಅಷ್ಟು ಜನನು ಒಂದು ಕಡೆ ಹೆಣ್ಮಕ್ಳು ಡ್ಯಾನ್ಸ್ ಆಡ್ತಾಯಿದ್ರು ಡಿಜೆಗೆ, ಇನ್ನೊಂದು ಕಡೆ ಗಂಡು ಮಕ್ಕಳು ಡ್ಯಾನ್ಸ್ ಆಡ್ತಾಯಿದ್ರು. ಮತ್ತು ಪುಟಾಣಿ ಮಕ್ಕಳೆಲ್ಲ ಅಂದರೆ ಸ್ವಲ್ಪ ಮಿಡಲ್ ಇರೋರೆಲ್ಲರೂ ಒಂದು ಕಡೆ ಡ್ಯಾನ್ಸ್ ಆಡ್ತಿದ್ರು. ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡ್ತಿದ್ರು, ಮಾತ್ರ ನೋಡೋಕೆ ಮಾತ್ರ ಎರಡು ಕಣ್ಣೇ ಸಾಲಲಿಲ್ಲ ಅಂತಲೇ ಹೇಳ್ಬೋದು. ಇದ್ರದ್ದು ವಿಶೇಷತೆ ಏನು ಅಂತಂದರೆ, ಇದು ಗೌರಿ ಹಬ್ಬಕ್ಕೆ ಗೌರಿ ಗಣೇಶ ಹಬ್ಬದಲ್ಲಿ ಕೂರಿಸಿದ ಗಣೇಶನ 3 ತಿಂಗಳು ಸತತವಾಗಿ 3 ತಿಂಗಳು ಗಣೇಶನ ಇಟ್ಕೊಂಡು 30ಕ್ಕೆ ನವಂಬರ್ 30ನೇ ತಾರೀಕು ಇದನ್ನು ವಿಸರ್ಜನೆ ಕಾರ್ಯಕ್ರಮನ ಹಮ್ಮಿಕೊಳ್ತಾರೆ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಇದು ವಿಸರ್ಜನೆ ಕಾರ್ಯಕ್ರಮ ಮಾತ್ರ. ಇದು 83ನೇ ವರ್ಷದ ಅರಸೀಕೆರೆ ಶ್ರೀ ಪ್ರಸನ್ನ ಗಣಪತಿಯವರ ವಿಸರ್ಜನಾ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ರಾಜ ಬೀದಿಗಳಲ್ಲಿ ಉತ್ಸವ ಎಲ್ಲ ನಡೆದಿದೆ. ಜೊತೆಗೆ ಬಿಗಿ ಭದ್ರತೆಯಿಂದ ಅಂದರೆ ಪೊಲೀಸವರ ಕಣ್ಗಾವಲಿಗಳಲ್ಲಿ ಇದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ಇಲ್ಲಿ ಏನು ಅಂತಂದರೆ ಡೊಳ್ಳು ಕುಣಿತ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ವೀರಭದ್ರಕಾಳಿ ಕುಣಿತ, ನಾಸಿಕ್ ಡೋಲ್, ನಾಂದಿ ವಾದ್ಯ, ಯುವಕರ ಆಕರ್ಷಣೀಯವಾದ DJ, ಜೊತೆಗೆ ಅಣ್ಣಮ್ಮ ದೇವಿ ತಮಟೆ, ಹುಲಿವೇಷ, ಕುಣಿತ, ಇನ್ನೂ ಹೆಚ್ಚಿನ ಕಲಾ ತಂಡಗಳಿಂದ ಭಾಗವಹಿಸಿದ್ರು. ತುಂಬ ಚೆನ್ನಾಗಿ ಜರುಗ್ತಾ ಬಂತು. ನವಂಬರ್ 30 ರಾತ್ರಿ 10 ಗಂಟೆಗೆ ಕಂತೆನಹಳ್ಳಿಯಲ್ಲಿ ತಲುಪಿದ ಈ ಶ್ರೀಯವರ ಉತ್ಸವ ಮುಕ್ತಾಯವಾಗುತ್ತದೆ. ಅಂದರೆ ದೇವರು ಗಣೇಶನ ಉತ್ಸವ ಏನಿದೆ ಅದು ಬಂದು ಕಂತೆನಹಳ್ಳಿಯಲ್ಲಿ ಲಾಸ್ಟ್ ಎಂಡ್ ಆಗುತ್ತೆ. ಜೊತೆಗೆ ಅವರು ಡಿಸೆಂಬರ್ 1ನೇ ತಾರೀಕು ಅವರು ಭಾನುವಾರ ಸಂಜೆ 7 ಗಂಟೆಗೆ ಗಣಪತಿನ ಕರ್ಕೊಂಡೋಗಿ ಅರಸೀಕೆರೆಯಲ್ಲಿ ದೊಡ್ಡ ಕೆರೆ ಸಂತೆಯಲ್ಲಿ ಅವ್ರನ್ನ ವಿಸರ್ಜನೆ ಮಾಡಲಾಗುತ್ತದೆ. ಅಂದರೆ ಅದು ದೊಡ್ಡ ಕೆರೆ, ಅದರಲ್ಲಿ ದೇವಸ್ಥಾನ ಆ ಕೆರೆಯಲ್ಲಿ ಗಣೇಶನ ವಿಸರ್ಜನೆ ಮಾಡಲಾಗುತ್ತದೆ. ತುಂಬ ಚೆನ್ನಾಗಿ ತುಂಬ ದಿನಗಳಿಂದ ಇಟ್ಕೊಂಬಂದು ಅದು 3 ತಿಂಗಳುಗಳನ್ನ ಇಟ್ಕೊಂಡು ಗಣೇಶನ ಪೂಜೆ ಮಾಡಿ ಪುನಸ್ಕಾರ ಮಾಡಿ ಪ್ರತಿದಿನ ನೈವೇದ್ಯ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಬಂದಿದ್ದಾರೆ. ಜೊತೆಗೆ ಶುಕ್ರವಾರ ಅಂದರೆ ಶನಿವಾರದ ಹಿಂದಿನ ದಿನ ಅನ್ನದಾಸೋಹ ಕಾರ್ಯಕ್ರಮ ನಡೆದಿದೆ. ಅಲ್ಲಿ ಪ್ರತಿಯೊಬ್ಬ ಭಕ್ತಾದಿಗಳು ಯಾರ್ಯಾರು ಬರ್ತಾರೋ ಅವರಿಗೆಲ್ಲ ಹೊಟ್ಟೆ ತುಂಬ ಊಟನೂ ಹಾಕಿದ್ದಾರೆ. ಜೊತೆಗೆ ಗಣೇಶನ ದರ್ಶನವೂ ಸಹ ಸಿಕ್ಕಿದೆ. ಯಾರ್ಯಾರಿಗೆ ಈ ದರ್ಶನ ಸಿಕ್ಕಿಲ್ವೋ ಅವರೆಲ್ಲ ಈ ವಿಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ವಾಚ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು ಗಣೇಶನ ನೋಡಿ. ನನಗೆ ಈ ಅನಿರೀಕ್ಷಿತವಾಗಿ ಸಿಕ್ಕಿದ್ದೆ ಈ ಗಣೇಶನೇ, ತುಂಬ ಚೆನ್ನಾಗಿತ್ತು. ಜೊತೆಗೆ ನಾವು ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡು, ಬಟ್ ಚಿಕ್ಕದಾಗಿ ನನ್ನ ಮಗಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ಲು. ನೋಡಿ ಯಾವ ಥರ ಕುಣಿತಾ ಇದ್ದೀವಿ ಅಂತ. ನನ್ನ ಮಗಳಂತೂ ತುಂಬ ಇಷ್ಟಪಟ್ಟಳು. ಅಷ್ಟೊತ್ತಲ್ಲೇ ಅವಳು ಎದ್ದಿದ್ದೇ ಹೆಚ್ಚು, ಬಟ್ ತುಂಬ ಚೆನ್ನಾಗಿತ್ತು. ಹುಲಿ ವೇಷ ಅಂತೂ ನನಗಂತೂ ಸಖತ್ ಇಷ್ಟ ಆಯಿತು. ಅವರೆಲ್ಲ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ರಿ. ಕರಾವಳಿ ತೀರದಲ್ಲಿ ಈ ಥರ ಎಲ್ಲ ನೋಡಿದ್ದೆ ನಾನು, ಅಂದರೆ ಮೊಬೈಲಲ್ಲೇ ನೋಡಿದ್ದೆ, ಬಟ್ ಎದುರುಗಡೆ ನೋಡಿ ತುಂಬ ಖುಷಿ ಆಯಿತು. ಅಷ್ಟೊತ್ತಲ್ಲಿ ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲ ಎಷ್ಟು ಸುಸ್ತಾಯಿತೋ ಇಲ್ವೋ ಪಾಪ. ಅವರಿಗೆಲ್ಲ ಊಟ ತಿಂಡಿ ಎಲ್ಲ ಇತ್ತು, ವ್ಯವಸ್ಥೆ ಎಲ್ಲ ಮಾಡಿದರು. ಮತ್ತು ಪೊಲೀಸರಂತೂ ತುಂಬ ಭದ್ರತೆಯಿಂದ ಅವ್ರನ್ನೆಲ್ಲ ಅಂದರೆ ಕಣ್ಗಾವಲಲ್ಲೆಲ್ಲ ನೋಡ್ಕೊತಾ ಇದ್ರು, ಯಾರೇ ಅಲ್ಲಿ ಇದು ಮಾಡಿದ್ರೆ ಅಂತ. ಏಕೆಂದರೆ ಅಷ್ಟೊಂದು ಜನ ಸೇರಿರ್ತಾರಲ್ವ, ಅದೆಲ್ಲ ನೋಡ್ಕೊಳ್ಳೇಬೇಕು. ಪೊಲೀಸರಿಗೂ ಒಂದು ಸೆಲ್ಯೂಟ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಅಲ್ಲಿ ಯಾರ್ಯಾರು ಅಷ್ಟು ಜನ ಕುಣಿದ್ರು, ಡ್ಯಾನ್ಸರ್ ಬಂದಿರ್ಬೋದು, ಡೊಳ್ಳು ಕುಣಿತವ್ರು ಇರ್ಬೋದು, ವೀರಗಾಸೆ ಅವ್ರು ಮಾಡಿದವರು, ಅವರೆಲ್ಲರಿಗೂ ನಾನು ಒಂದು ಧನ್ಯವಾದ ಹೇಳೋಕ್ಕೆ
ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ಅಷ್ಟು ಚೆನ್ನಾಗಿ ಮೂಡಿಸಿ ಕೊಟ್ಟಿದ್ದಾರೆ. ಅದಿಲ್ಲ ಅಂತಂದರೆ ಅಲ್ಲಿ ಕಾರ್ಯಕ್ರಮನೇ ಆಗ್ತಿರ್ಲಿಲ್ವೇನೋ, ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮಾತ್ರ ಕಾರ್ಯಕ್ರಮ. ದಯವಿಟ್ಟು ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ದಯವಿಟ್ಟು ನನಗೊಂದು ಏನು ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ತಮಟೆಗಳು ಮಾತ್ರ ಸಕ್ಕತ್ತಾಗಿತ್ತು. ಜೊತೆಗೆ ನೋಡಿ ಇಲ್ಲಿ ವೀರಗಾಸೆಯವರು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಲ್ವಾ. ನಾವಂತೂ ಒಂದು ಫೋಟೋ ತೆಗೆಸ್ಕೊಂಡು ಅಲ್ಲಿಂದ ಮನೆ ಬರೋ ಹೊತ್ತಿಗೆ ಟೈಮ್ ಆಗೋಗಿತ್ತು. 12 ಗಂಟೆ ಆಗಿತ್ತು. ಬರೋ ಹೊತ್ತಿಗೆ ನಾವು ನೋಡಿ ನನ್ನ ಮಗಳು ಮನೆಗೆ ಬಂದಾಗ ಹೆಂಗೆ ಕುಣಿತಾ ಇದ್ಲು, ಅಜ್ಜಿ ತಾತ ಅಂತ ಹುಡುಕ್ತಾ ಇದ್ದಾಳೆ ಮನೇಲಿ ಎಲ್ಲಾರನ್ನೂ, ಎಲ್ಲೋದ್ರು ಅಂತ. ಅಷ್ಟೊತ್ತಲ್ಲಿ 12 ಗಂಟೆಲೂ ಆ ಥರ ಆಡ್ತಾಯಿದ್ಲು. ನಮ್ಮ ಯಜಮಾನ್ರು ಎಲ್ಲ ಕೂತ್ಕೊಂಡು ಊಟಕ್ಕೋಸ್ಕರ ರೆಡಿ ಮಾಡಿಕೊಂಡು ಬೆಳಗ್ಗೆ ನಮಗೆ ಸ್ವಲ್ಪ ಕೆಲಸ ಇತ್ತು ಅಂದರೆ ನಾವು ರಾಗಿ ಹಾಕಿದ್ದು. ಸೊ ಅದನ್ನೆಲ್ಲ ತೂರಾಕಿ ರೆಡಿ ಮಾಡಿಕೊಂಡು ನಾನು ನಮ್ಮ ಅತ್ತೆ, ನನ್ನ ಆದಿ, ನಮ್ಮ ಮಾವ, ನಮ್ಮ ಯಜಮಾನ್ರು, ನಮ್ಮ ಪಾಪು ಎಲ್ಲ ಹೋಗಿ ಕಣದ ಹತ್ರ ಹೋಗಿ ಕೆಲಸ ಮಾಡಿಕೊಂಡು ರಾಗಿ ಜರಡಿ ಹಿಡಿಯೋಕೆ ಸ್ಟಾರ್ಟ್ ಮಾಡೋದು. ಅಂದರೆ ಅದರಲ್ಲಿ ಕಸ ಇರುತ್ತೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಲೇಬೇಕು. ರಾಗಿ ಮಾಡಿದ್ದಾರೆ ಅಂತಂದರೆ ಕಣ ಮಾಡಲೇಬೇಕು. ಕಣ ಸುಗ್ಗಿ ಅಂತ ಜೋರಾಗುತ್ತೆ. ಅದಕ್ಕೋಸ್ಕರ ಖುಷಿ ಆಗುತ್ತೆ ನಮಗೆ. ಕೆಲಸ ಮಾಡೋದೇ ಒಂಥರ ಚೆಂದ ಅಲ್ಲ. ಹಳ್ಳಿ ಕಡೆ ಎಷ್ಟು ಚೆನ್ನಾಗಿ ಮೂಡಿ ಬರುತ್ತಲ್ವ ಅದೆಲ್ಲ. ನೋಡಿ ಎಷ್ಟು ರಾಗಿ ಇದೆ. ಇದು 1.25 ಎಕರೆಗೆ ಹಾಕಿದ್ದು ರಾಗಿನ. ಬಟ್ ಅಲ್ಲಿ ಮಳೆ ಬೇರೆ ಇತ್ತು, ಮೋಡ ಬೇರೆ ಆಗ್ತಾಯಿತ್ತು. ಅಷ್ಟು ಬೇಗ ಮಾಡಿಕೊಂಡು ಮನೆಗೆ ಬರಬೇಕಿತ್ತು. ಸೊ ಹಾಗಾಗಿ ನಾವೆಲ್ಲ ಬೇಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ನಾನು ನಮ್ಮ ಅತ್ತೆ ಧೂಳಾಗುತ್ತೆ ಅಂದ್ಬಿಟ್ಟು ಮುಖಕ್ಕೆ ಬಟ್ಟೆ ಸುತ್ಕೊ ಅಂತ ಅಂದರು. ಸೊ ಹಾಗಾಗಿ ಸುತ್ಕೊಂಡಿದ್ದೆ. ಅದೆಲ್ಲ ಆದಮೇಲೆ ನನ್ನ ಮಗಳು, ಇದು ಹಳೆ ನೆನಪುಗಳು ನಮಗೆ ಬಂಡಿ ಓಡಿಸ್ಕೊಂಡಿರೋದು. ಎಷ್ಟು ಚೆನ್ನಾಗಿ ಬಂಡಿ ಓಡಿಸ್ತಿದ್ದಾಳೆ ನೋಡಿ. ಅಲ್ಲಿ ಒಬ್ಬ ಹುಡುಗ ಇದ್ದ, ಸೊ ಅವನ ಜೊತೆ ಆಟ ಆಡ್ತಾಯಿದ್ಲು. ಬಂದಿದ್ದ ತಕ್ಷಣವೇ ಅಲ್ಲಿಂದ. ನಮಗೆ ಇದೆಲ್ಲ ಹಳೆ ನೆನಪುಗಳಲ್ಲ, ಸವಿ ನೆನಪುಗಳು. ಬಂಡಿಗಳು ಗಾಡಿ ಇಲ್ಲ ಅಂತಂದರೆ ಈ ಥರ ಚಕ್ರಕ್ಕೆ ಒಂದು ಕೋಲು ಹಿಡ್ಕೊಂಡು ಓಡು ಅಂತ ಓಡ್ತಾಯಿದ್ದು. ತುಂಬ ಖುಷಿ ಆಗುತ್ತೆ ಇದು. ನನಗಂತೂ ನನಗೆ ಹಳೆ ದಿನಗಳೇ ನೆನಪಾಗ್ಬಿಟ್ವೇನೋ, ಅಷ್ಟು ಖುಷಿ ಆಯಿತು ಅವಳು ಆಟ ಆಡ್ತಿರೋದು ನೋಡಿ. ಅದಾದಮೇಲೆ ಅಲ್ಲಿ ಒಬ್ಬರು ತರಕಾರಿ ಮಾರ್ಕೊಳಕ್ಕೆ ಅಂತ ಬಂದರು. ಅವಳು, ಅಮ್ಮ ನಾನು ತರಕಾರಿ ಮಾರ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪಾತ್ರೆ ಹಿಡ್ಕೊಂಡು ತರಕಾರಿ, ಬೆಳ್ಳುಳ್ಳಿ, ಈರುಳ್ಳಿ, ತರಕಾರಿ ಅಂತ ಅಂದ್ಕೊತಾ ಇದ್ಲು. ಅವಳು ಎಷ್ಟು ಚೆನ್ನಾಗಿ ಹೇಳ್ತಿದ್ಲು ಗೊತ್ತಾ. ಬಟ್ ಅವಳು ವಾಯ್ಸ್ ಅಷ್ಟು ಕ್ಲಿಯರ್ ಇರಲಿಲ್ಲ. ಸೊ ಹಾಗಾಗಿ ಅದನ್ನು ಎಡಿಟ್ ಮಾಡಿದ್ದೆ. ಇಲ್ಲಾಂದರೆ ಅವಳು ವಾಯ್ಸ್ ಓವರ್ ಕೊಡ್ತಾ ಇದ್ದೆ ನಾನು. ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು ಅವಳೊಂದು ಖಾಲಿ ಪಾತ್ರೆ ಹಿಡ್ಕೊಂಡು ಆಟ ಆಡ್ತಾಯಿದ್ಲು. ಅಮ್ಮ ಕ್ಯಾರೆಟು, ಬೀನ್ಸು ಅಂತ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ